ನಮಸ್ಕಾರ. ಚೀನಾ ಮತ್ತು ಪಾಕಿಸ್ತಾನದ ನಡುವಿನ ಬಿಡಿಸಲಾಗದ ನಂಟು ಎಂದೇ ಬಿಂಬಿತವಾಗಿದ್ದ ಚೀನಾ-ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಅಥವಾ ಸಿಪಿಇಸಿ ಯೋಜನೆ ಈಗ ಐಸಿಯುನಲ್ಲಿದೆಯಾ? ಮುತ್ತಿನ ನಗರಿ ಎಂದೇ ಕರೆಸಿಕೊಳ್ಳುವ ಗ್ವಾದರ್ ಬಂದರಿನಲ್ಲಿ ಈಗ ಮೌನ ಆವರಿಸಿದೆಯಾ? ಹೌದು, ಪಾಕಿಸ್ತಾನಕ್ಕೆ ಚೀನಾ ಈಗ ಅತಿ ದೊಡ್ಡ ಆಘಾತ ನೀಡಿದೆ. ಗ್ವಾದರ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಚೀನಾದ ಪ್ರಮುಖ ಸಂಸ್ಕರಣಾ ಘಟಕವೊಂದು ತನ್ನ ಕಾರ್ಯಾಚರಣೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ಗಂಟುಮೂಟೆ ಕಟ್ಟಿದೆ. ಪಾಕಿಸ್ತಾನಕ್ಕೆ ಬರುವ ಮುನ್ನ 100 ಬಾರಿ ಯೋಚಿಸಿ ಎಂದು ಈ ಕಂಪನಿ ಜಾಗತಿಕ ಹೂಡಿಕೆದಾರರಿಗೆ ಎಚ್ಚರಿಕೆ ನೀಡಿದೆ. ಹಾಗಾದ್ರೆ ಈ ಆಲ್ ವೆದರ್ ಫ್ರೆಂಡ್ಸ್ ನಡುವೆ ಬಿರುಕು ಮೂಡಿದ್ದು ಎಲ್ಲಿ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಪಾಕಿಸ್ತಾನಕ್ಕೆ ಚೀನಾದಿಂದ ಬಿಗ್ ಶಾಕ್. ಗ್ವಾದರ್ ಬಂದರಿನಿಂದ ಕಾಲ್ಕಿತ್ತ ಚೀನಿ ಕಂಪನಿ. ಸಾಲದ ಸುಳಿಯಲ್ಲಿ ಸಿಲುಕಿದ ಡ್ರೀಮ್ ಪ್ರಾಜೆಕ್ಟ್. ಪ್ರಿಯ ವೀಕ್ಷಕರೇ, ಒಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದ್ದರೆ, ಇತ್ತ ದಕ್ಷಿಣ ಏಷ್ಯಾದಲ್ಲಿ ಚೀನಾದ ಮಹತ್ವಾಕಾಂಕ್ಷಿಯ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ಗೆ ಭಾರೀ ಹಿನ್ನಡೆಯಾಗಿದೆ. ಚೀನಾ-ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ನ ಕೇಂದ್ರ ಬಿಂದು ಎಂದೇ ಕರೆಯಲಾಗುವ ಗ್ವಾದರ್ ಬಂದರಿನಲ್ಲಿ ಅಲ್ಯೂಮಿನಿಯಂ ಮತ್ತು ತಾಮ್ರ ಸಂಸ್ಕರಣೆಯಲ್ಲಿ ತೊಡಗಿದ್ದ H168 ಎಂಬ ಪ್ರಮುಖ ಚೀನಿ ಕಂಪನಿ ತನ್ನ ಘಟಕವನ್ನು ದಿಢೀರ್ ಬಂದ್ ಮಾಡಿದೆ. ಇದು ಕೇವಲ ಒಂದು ಫ್ಯಾಕ್ಟರಿ ಮುಚ್ಚಿದ ಕಥೆಯಲ್ಲ, ಇದು ಪಾಕಿಸ್ತಾನದ ಆರ್ಥಿಕ ಭವಿಷ್ಯಕ್ಕೆ ಬಿದ್ದ ದೊಡ್ಡ ಪೆಟ್ಟು. ವಿಪರ್ಯಾಸವೆಂದರೆ, ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಅವರು ಚೀನಾಕ್ಕೆ ಭೇಟಿ ನೀಡಿ ಹೊಸ ಹೂಡಿಕೆದಾರರನ್ನು ಆಹ್ವಾನಿಸಲು ಸಿದ್ಧತೆ ನಡೆಸುತ್ತಿರುವಾಗಲೇ ಈ ಬೆಳವಣಿಗೆ ನಡೆದಿದೆ. ಇದು ಪಾಕಿಸ್ತಾನಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ಮುಜುಗರ ತಂದಿದೆ. ಹೊರ ಹೋಗುವಾಗ ಈ ಕಂಪನಿ ನೀಡಿದ ಹೇಳಿಕೆ ಪಾಕಿಸ್ತಾನದ ಗಾಯದ ಮೇಲೆ ಉಪ್ಪು ಸವರಿದಂತಾಗಿದೆ. ವ್ಯವಸ್ಥಿತ ಅಡಚಣೆಗಳು ಮತ್ತು ಸರ್ಕಾರದ ವಿಳಂಬ ನೀತಿಯಿಂದ ನಾವು ಹೋಗುತ್ತಿದ್ದೇವೆ, ಹೊಸಬರು ಇಲ್ಲಿಗೆ ಬರುವ ಮುನ್ನ ಜಾಗರೂಕರಾಗಿರಿ ಎಂದು ಚೀನಾ ಕಂಪನಿ ಹೇಳಿರುವುದು ಪಾಕಿಸ್ತಾನದ ಆಡಳಿತ ವ್ಯವಸ್ಥೆ ಎಷ್ಟು ಜರ್ಜರಿತವಾಗಿದೆ ಎಂಬುದಕ್ಕೆ ಸಾಕ್ಷಿ. ಇದಕ್ಕೆ ಮುಖ್ಯ ಕಾರಣಗಳೊಂದರಲ್ಲಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಸೇರಿದಂತೆ ಸ್ಥಳೀಯ ಸಂಘಟನೆಗಳ ತೀವ್ರ ವಿರೋಧ. ಬಲೂಚ್ ಹೋರಾಟಗಾರರು ಈ ಯೋಜನೆಯನ್ನು ಸಂಪನ್ಮೂಲಗಳ ಲೂಟಿ ಮತ್ತು ಚೀನಿ ವಸಾಹತುಶಾಹಿ ಎಂದು ಕರೆಯುತ್ತಿದ್ದಾರೆ. ಇತ್ತೀಚಿನ ತಿಂಗಳುಗಳಲ್ಲಿ ದಾಸು ಮತ್ತು ಗ್ವಾದರ್ನಲ್ಲಿ ಚೀನಿ ಇಂಜಿನಿಯರ್ಗಳ ಮೇಲೆ ನಡೆದ ಸರಣಿ ಆತ್ಮಹತ್ಯಾ ಬಾಂಬ್ ದಾಳಿಗಳು ಚೀನಾವನ್ನು ಕೆರಳಿಸಿವೆ. ಪಾಕಿಸ್ತಾನವು ವಿಶೇಷ ಭದ್ರತಾ ವಿಭಾಗ ಅಂದರೆ ಸ್ಪೆಷಲ್ ಸೆಕ್ಯೂರಿಟಿ ಡಿವಿಷನ್ ರಚಿಸಿದ್ದರೂ ಸಹ ಚೀನಿಯರಿಗೆ ಪ್ರಾಣಭಯ ತಪ್ಪುತ್ತಿಲ್ಲ. ಈ ಭಯದ ವಾತಾವರಣದಲ್ಲಿ ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದು ಹೆಚ್ಚಿನ ಚೀನಿ ತಜ್ಞರು ಈಗಲೇ ಸ್ವದೇಶಕ್ಕೆ ಮರಳುತ್ತಿದ್ದಾರೆ. ಕೇವಲ ಭದ್ರತೆ ಮಾತ್ರವಲ್ಲ, ಹಣದ ವಿಷಯವಲ್ಲೂ ಪಾಕಿಸ್ತಾನ ಚೀನಾವನ್ನು ಕೈಬಿಟ್ಟಿದೆ. ಪಾಕಿಸ್ತಾನದ ವಿದೇಶಿ ವಿನಿಮಯ ಮೀಸಲು ತಳತಲುಪಿದೆ. ಇದರಿಂದಾಗಿ ಚೀನಿ ವಿದ್ಯುತ್ ಕಂಪನಿಗಳಿಗೆ ನೀಡಬೇಕಾದ ಸಾವಿರಾರು ಕೋಟಿ ರೂಪಾಯಿಗಳ ಬಾಕಿಯನ್ನು ಪಾಕಿಸ್ತಾನ ಪಾವತಿಸುತ್ತಿಲ್ಲ. ಅತ್ತ ಕಚ್ಚಾ ವಸ್ತುಗಳನ್ನು ಆಮದು ಮಾಡಿಕೊಳ್ಳಲು ಡಾಲರ್ ಇಲ್ಲ, ಇತ್ತ ಉತ್ಪಾದಿಸಿದ ವಿದ್ಯುತ್ಗೆ ಹಣವೂ ಸಿಗುತ್ತಿಲ್ಲ. ಈ ಡೆಪ್ಟ್ ಟ್ರ್ಯಾಪ್ ಅಥವಾ ಸಾಲದ ಸುಳಿಯಲ್ಲಿ ಸಿಲುಕಿರುವ ಪಾಕಿಸ್ತಾನ ಈಗ ಚೀನಾಕ್ಕೆ ಹೊರೆಯಾಗಿ ಪರಿಣಮಿಸಿದೆ. 10 ವರ್ಷಗಳ ಹಿಂದೆ ಗ್ವಾದರನ್ನು ಮುಂದಿನ ದುಬೈ ಎಂದು ಬಣ್ಣಿಸಲಾಗಿತ್ತು. ಆದರೆ ಇಂದು ಅಲ್ಲಿನ ಮೂಲಭೂತ ಸೌಕರ್ಯಗಳು ಬಳಕೆಯಿಲ್ಲದೆ ತುಕ್ಕು ಹಿಡಿಯುತ್ತಿದೆ. ನಿರೀಕ್ಷಿತ ಪ್ರಮಾಣದ ಸರಕು ಸಾಗಾಣಿಕೆ ನಡೆಯುತ್ತಿಲ್ಲ. ಚೀನಿ ಕಂಪನಿಗಳೇ ಹೊರ ನಡೆಯುತ್ತಿರುವುದು ಗ್ವಾದರನ್ನು ಒಂದು ಘೋಸ್ಟ್ ಸಿಟಿ ಅಥವಾ ಭೂತನಗರಿ ಮಾಡುವ ಭೀತಿ ಮೂಡಿಸಿದೆ. ಒಟ್ಟಿನಲ್ಲಿ ಚೀನಾದ ಹಣ ಮತ್ತು ಪಾಕಿಸ್ತಾನದ ಹಠಮಾರಿತನದಿಂದ ಶುರುವಾದ ಈ ಯೋಜನೆ ಈಗ ಎರಡೂ ದೇಶಗಳ ನಡುವಿನ ಸ್ನೇಹಕ್ಕೆ ದೊಡ್ಡ ಸವಾಲಾಗಿ ನಿಂತಿದೆ. ಚೀನಾ ಅಂತರ ಕಾಯ್ದುಕೊಳ್ಳುತ್ತಿರುವುದು ಪಾಕಿಸ್ತಾನದ ಪಾಲಿಗೆ ಅಕ್ಷರಶಃ ಬರಸಿಡಿಲು.